ಮಿರಾಯಿ ಡೈರೆಕ್ಟೆಡ್ ಬೈ ಕಾರ್ತಿಕ್ ಘಟ್ಟಂನೇನಿ ಆ್ಯಂಡ್ ಲೀಡ್ ಆಲ್ ಇನ್ ತೇಜ ಸಜ್ಜಾ. ನನಗೆ ಏನೇನು ಇಷ್ಟ ಆಯಿತು ಆ್ಯಂಡ್ ಏನೇನು ಕಷ್ಟ ಆಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ನಮ್ಮ ಸಿನಿಮಾಸ್. ನಮ್ಮ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣುತ್ತಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸಿನಿಮಾದ ಒನ್ಲೈನ್ ಸ್ಟೋರಿ ಬಂದು ಅಶೋಕನ 9 ಗ್ರಂಥಗಳ ಮೇಲೆ ಕೆಟ್ಟ ಶಕ್ತಿಯ ಕಣ್ಣು ಬೀಳುತ್ತೆ. ಆ್ಯಂಡ್ ಆ 9 ಗ್ರಂಥಗಳ ಮಹತ್ವ ಏನು ಆ್ಯಂಡ್ ಆ 9 ಗ್ರಂಥಗಳನ್ನು ನಮ್ಮ ಹೀರೋ ಕಾಪಾಡ್ತಾನ ಇಲ್ವಾ ಅನ್ನೋದೇ ಒನ್ಲೈನ್ ಸ್ಟೋರಿ. ಆ್ಯಂಡ್ ನನಗೆ ಇಷ್ಟ ಆಗಿದ್ದು ಸಿನಿಮಾದ ನರೇಷನ್. ಹೌದು, ಸಿನಿಮಾದಲ್ಲಿ ಕತೆ ಹೇಳಿರೋ ರೀತಿ ತುಂಬ ಫಾಸ್ಟಾಗಿ ಸ್ಟಾರ್ಟಿಂಗಲ್ಲೇ ಸ್ಟೋರಿ ವಿಷನ್ ಏನು ಅಂತ ಚೆನ್ನಾಗಿ ಅರ್ಥ ಆಗುತ್ತೆ ಆ್ಯಂಡ್ ಅರ್ಥ ಮಾಡಿಸಿದ್ದಾರೆ ಕೂಡ. ಆ್ಯಂಡ್ ಇದಕ್ಕೆ ಫ್ಯಾಂಟಸಿ ಆ್ಯಂಡ್ ಮೈಥಾಲಜಿ ಟಚ್ ಕೊಟ್ಟು ಇನ್ನೂ ಕತೆನ ಮೇಲೆ ತೊಗೊಂಡೋಗಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅತಿ ಕಡಿಮೆ ಬಜೆಟಲ್ಲಿ ಒಳ್ಳೆ ಔಟ್ಪುಟ್ನ ಕೊಟ್ಟಿದ್ದಾರೆ. ಇನ್ನು VFX ವಿಷಯಕ್ಕೆ ಬರೋದಾದರೆ ಈ ಸಿನಿಮಾ 2 hours 45 minutes ಇದೆ. ಪೂರ್ತಿ ಸಿನಿಮಾದಲ್ಲಿ ಎಲ್ಲೂ ಕೂಡ ನಮಗೆ ಕೆಟ್ಟ VFXನ ಅನುಭವ ಎಲ್ಲೂ ಕೂಡ ಆಗಲ್ಲ. ಆ್ಯಂಡ್ ಆ ಥರ ಕೆಟ್ಟ VFX ಎಲ್ಲೂ ಕೂಡ ಕೊಟ್ಟಿಲ್ಲ. ಆ್ಯಂಡ್ ತುಂಬ ಕಡಿಮೆ ಬಜೆಟಲ್ಲಿ ಒಳ್ಳೆ ಕ್ವಾಲಿಟಿ ಔಟ್ಪುಟ್ನ ಕೊಟ್ಟಿದ್ದಾರೆ. ಆ್ಯಂಡ್ ಮ್ಯೂಸಿಕ್ ವಿಷಯಕ್ಕೆ ಬರೋದಾದರೆ ಮ್ಯೂಸಿಕ್ ಕೂಡ ತುಂಬ ಒಳ್ಳೆ BGM ಸಿನಿಮಾಗೆ ಎಷ್ಟು ಬೇಕೋ ಅಷ್ಟು ಕೊಟ್ಟಿದ್ದಾರೆ. ಆ್ಯಂಡ್ ಈ ಸಿನಿಮಾನ ಥಿಯೇಟ್ರಲ್ಲಿ ನೋಡೋರಿಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಆ್ಯಂಡ್ ಇಷ್ಟ ಆಗುತ್ತೆ ಕೂಡ. ಆ್ಯಂಡ್ ಓವರಾಲ್ ಸಿನಿಮಾ ಹೇಗಿದೆ ಅಂದರೆ ಒಳ್ಳೆ ಸಿನಿಮಾ, ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡ್ಬೋದು.